ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಈ ರೀತಿ ಸಿಹಿ ಕಡುಬು ಮಾಡಬಹುದು. ವಿದಿನ್ 20 ಮಿನಿಟ್ಸಲ್ಲಿ ಇದನ್ನು ರೆಡಿ ಮಾಡ್ಬೋದು. ಇದಕ್ಕೆ ನಾನು ಇವಾಗ 1 ಕಪ್ ಅಕ್ಕಿ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಇವಾಗ 3 ನಿಮಿಷ ನಾವು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಅಕ್ಕಿ ಹಸಿಟ್ಟು ಮನೆಯಲ್ಲೇ ತಯಾರು ಮಾಡಿರೋದಾದರೂ ಆಗಿರ್ಬೋದು ಅಥವಾ ಅಂಗಡಿಯಿಂದ ತಂದಿರೋದಾದರೂ ಆಗಿರ್ಬೋದು. ಈಗ ಅದನ್ನು ತೆಗೆದಿಟ್ಟಿದ್ದೀನಿ. ಈಗ ಇದಕ್ಕೆ ನಾನು 1/2 ಟೀ ಸ್ಪೂನ್ ಎಳ್ಳನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದನ್ನು ಸಹ ತೆಗೆದಿಡೋಣ. ಈಗ ನೆಕ್ಸ್ಟು 1 ಗ್ಲಾಸ್ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೆ, ಅರ್ಧ ಗ್ಲಾಸ್ ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ಬೆಲ್ಲ ಕರಗಿದ್ರೆ ಮಾತ್ರ ಸಾಕು. ಇದನ್ನು ಶೋಧಿಸಿಟ್ಕೊಳ್ಳೋಣ. ಈ ಪಾತ್ರೆನ ಮತ್ತೆ ತೊಳೆದು ತಂದಿದ್ದೀನಿ. ಇದಕ್ಕೆ ನಾನೀಗ ಶೋಧಿಸಿರುವಂತಹ ನೀರನ್ನು ಹಾಕಿ ಮತ್ತು ಕಾಯಿಯನ್ನು ಈ ರೀತಿ ಕಟ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡಿರುವಂಥ ಕಾಯಿಯನ್ನು ಹಾಕಬೇಕು. 1/4 ಮುಷ್ಟಿ ಹಾಕ್ತಾಯಿದ್ದೀನಿ ಮತ್ತು ಏಲಕ್ಕಿ ಪೌಡ್ರನ್ನು 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಈಗಾಗಲೇ ಹುರಿದಿಟ್ಕೊಂಡಿರುವಂತಹ ಅಕ್ಕಿ ಹಸಿಟ್ಟು ಮತ್ತು ಎಳ್ಳು ಇದೆರಡನ್ನು ಸಹ ಈ ರೀತಿ ನಿಧಾನವಾಗಿ ನಾವು ಏಕೆ ರಾಗಿ ಮುದ್ದೆಯನ್ನು ಮಾಡಬೇಕಾದ್ರೆ ತಿರುಗಿಸ್ತಾ ಇರ್ತೀವೋ ಅದೇ ರೀತಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ಲೋ ಫ್ಲೇಮ್ ಮಾಡಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಈ ಎಲ್ಲೂ ಕೂಡ ಗಂಟು ಬರದಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. 1 ಗ್ಲಾಸ್ ಅಕ್ಕಿ ಹಸಿಟ್ಟಿಗೆ 2 ಗ್ಲಾಸ್ ನೀರು ಕರೆಕ್ಟಾಗಿರುತ್ತೆ. ಒಂದು ವೇಳೆ ನೀವು ಸಿಹಿಯನ್ನು ತುಂಬ ಇಷ್ಟಪಡೋದಾದರೆ 3/4 ಭಾಗ ಬೆಲ್ಲವನ್ನು ಹಾಕಿ ಮಾಡಿ. ನಾನಿಲ್ಲಿ ಸಿಹಿಯನ್ನು ತುಂಬ ಮೀಡಿಯಮಾಗಿ ತಿನ್ನೋದ್ರಿಂದ ಅರ್ಧ ಗ್ಲಾಸಷ್ಟು ಬೆಲ್ಲ ಹಾಕಿದ್ದೀನಿ. ಈಗ ಇದಕ್ಕೆ ನಾನು 1/2 ಟೀ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಕೂಡ ಗಂಟು ಬಾರದ ಹಾಗೆ ಎಲ್ಲವನ್ನು ಹೊಂದಿಸ್ಕೋಬೇಕು. ಇಲ್ಲಿ ತುಂಬ ಹೈಲೈಟ್ ಆಗೋದೇ ಆ ತೆಂಗಿನಕಾಯಿ ಸಿಗುತ್ತೆ ಮತ್ತು ಆ ಒಂದು ಏಲಕ್ಕಿ ಸ್ಮೆಲ್ಲು ಮತ್ತು ಬೆಲ್ಲಕ್ಕೆ ಏಲಕ್ಕಿ ಸ್ಮೆಲ್ಲು ತುಂಬ ಹೊಂದ್ಕೊಂಡು ಹೋಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದರ ರುಚಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ಒಂದು ಬಿಸಿ ತಣ್ಣಗಾದ ಮೇಲೆ ನಾವು ಏನು ಮಾಡಬೇಕು, ಇದನ್ನು ನಾವು ಕಡುಬು ಹಿಡಿಬೇಕು. ಈಗ ಬಿಸಿ ಹಾರ ತನಕ ಅದನ್ನು ಹಾಗೆ ಬಿಡೋಣ. ಒಂದು ಇಡ್ಲಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಅದೊಂದು 5 ನಿಮಿಷ ಕುದಿಯೋ ತನಕ ಬಿಡೋಣ. ಬಿಟ್ಟ ನಂತರ ಈಗ ಕಡುಬನ್ನ ಹಿಡಿದು ಪಾತ್ರೆ ಮೇಲೆ ಇಟ್ಟು ಒಂದು 10ರಿಂದ 15 ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಕಡುಬು ಸಿಹಿ ಕಡುಬು ರೆಡಿ ಆಗುತ್ತೆ. ಈಗ ನೋಡಿ ಇದು ಆರಿದೆ. ಇದನ್ನೆಲ್ಲ ಒಂದೊಳ್ಳೆ ಮಿಕ್ಸ್ ಮಾಡಿಕೊಂಡು ಆ ನಂತರ ಈಗ ಉಂಡೆ ಮಾಡಿ ಅದನ್ನು ಈ ರೀತಿ ಕೈನಲ್ಲಿ ಯಾವ ರೀತಿ ಅದನ್ನು ಕಡುಬು ಶೇಪ್ಗೆ ತರಬೇಕು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಮಿಕ್ಸ್ ಆದ ನಂತರ ಈಗ ನೋಡಿ ಒಂದು ಉಂಡೆ ಮಾಡಬೇಕು. ಹಿಟ್ಟನ್ನು ತಗೊಂಡು ಅದನ್ನು ಉಂಡೆ ಮಾಡಿ ಆ ನಂತರ ಅದನ್ನು ಕಡುಬು ಶೇಪ್ಗೆ ತರಬೇಕು. ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ಈ ರೀತಿ ಕೈಗಳಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಸಿಹಿ ಕಡುಬು ಶೇಪು ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಿಹಿ ಕಡುಬು ಶೇಪು ಇದು. ಇದೇ ಥರ ಎಲ್ಲವನ್ನು ಕಡುಬು ಶೇಪ್ಗೆ ತರಬೇಕು. ಈಗ ರೆಡಿ ಮಾಡ್ತಾಯಿದ್ದೀನಿ. ಈಗ ರೆಡಿಯಾಗಿರುವಂಥ ಎಲ್ಲ ಕಡುಬನ್ನು ನಾನು ಈ ರೀತಿ ಇಡ್ಲಿ ತಟ್ಟೆ ಮೇಲೆ ಹಾಕಿದ್ದೀನಿ. ಇದನ್ನು ಮುಚ್ಚಳ ಮುಚ್ಚಿಟ್ಟು 10ರಿಂದ 15 ನಿಮಿಷಗಳ ಕಾಲ ಇದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಈಗ 10ರಿಂದ 15 ನಿಮಿಷ ಆಗಿದೆ. ನೋಡಿ ಸಿಹಿ ಸಿಹಿಯಾದ ಕಡುಬು ರೆಡಿಯಾಗಿದೆ. ಇದನ್ನು ತುಪ್ಪದ ಜೊತೆಗೋ ಇಲ್ಲ ಹಾಗೆ ಸರ್ವ್ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಕ್ವಿಕ್ಕಾಗಿ ಒಂದು 15ರಿಂದ 20 ನಿಮಿಷದಲ್ಲೇ ಮಾಡಬಹುದಾದಂತಹ ಸಿಹಿ ಕಡುಬನ್ನು ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.